ನೀವೆಲ್ಲ ಈ ಜನರೇ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಕಟ್ಟಿರೋಂಥ ದುಡ್ಡು ತಿಂದಿದ್ದಾರೆ, ನೀವು ಕಟ್ಟಿರೋಂಥ ದುಡ್ಡನ್ನ ತಿಂತಾ ಇದ್ದಾರೆ. ನಿಮ್ಗೆ ನಾಚಿಕೆ ಆಗ್ತಾ ಇಲ್ವಾ? ನಿಮ್ ಜನ್ಮಕ್ಕಿಷ್ಟು ಇವ್ರನ್ನ ಪ್ರಶ್ನೆ ಮಾಡಕ್ ಆಗ್ತಾ ಇಲ್ವಾ? ನೋಡಿ ರೋಡ್ ಹೇಗಾಗಿದೆ. ಈ ಅಯೋಗ್ಯ ರಾಜಕಾರಣಿಗಳು ನಮ್ಮ ಟ್ಯಾಕ್ಸ್ ದುಡ್ಡನ್ನ ತಿನ್ಕೊಂಡು ಈ ರೋಡ್ ನ ಹಿಂಗೆ ಹಾಕಿದ್ದಾರೆ. ನಿಮ್ಗೆ ಈ ರೋಡಲ್ಲಿ ಹೋಗಕ್ಕೆ ಇದು ಮನಸ್ಸು ಒಪ್ತಾ ಇದೆಯಾ? ನಿಮ್ಮ ಮನಸ್ಸಿಗೆ ಏನೋ ಅನ್ಸ್ತಾ ಅಲ್ವಾ? ನಿಮ್ಮ ನರ ನಾಡಿಗಳು ಸತ್ತೋಗಿದ್ಯಾ? ಈ ಮುಟ್ಟಾಳ ರಾಜಕಾರಣಿಗಳು, ಅಯೋಗ್ಯ ರಾಜಕಾರಣಿಗಳು, ಮುನಿರತ್ನ ಎಲ್ಲಿದ್ಯಾ? MLA ಆಗಿದೆ. ಈ ರೋಡು ನಿನ್ಗೆ ಓಡಾಡ್ಲಿಕ್ಕೆ ನಿನ್ನ ಮನೆ ಸರಿ ಮಾಡ್ಕೊಳ್ಳೋದಲ್ಲ, ನಿನ್ನ MLA ಮಾಡಿರೋದು ಈ ರೋಡ್ನ ಸರಿ ಮಾಡಕ್ಕೆ. ಕೂಡಲೇ ರೋಡ್ ಸರಿ ಆಗಬೇಕು. ಮಾನ್ಯ ಶ್ರೀಯುತ ಶ್ರೀ ಸಿದ್ದರಾಮಯ್ಯ ಅವರೇ, ನೀವು ಲಕ್ಸುರಿ ಕಾರಲ್ಲಿ ಓಡಾಡೋದಲ್ಲ, ತಾವು ಬಂದು ಈ ರೋಡಲ್ಲಿ ಓಡಾಡಿ, ನಿಮ್ಗೆ ಅರ್ಥ ಆಗುತ್ತೆ ಏನ್ ಮಾಡ್ತಾ ಇದ್ದೀರಿ. ಮುಖ್ಯಮಂತ್ರಿ ಆಗಿ DK ಶಿವಕುಮಾರ್ ಅವರೇ, ಬೆಂಗಳೂರು ನಗರ ಸಚಿವರು, ನೀವು ಏನ್ ಮಾಡ್ತಾ ಇದ್ದೀರಿ? ಸಚಿವರು ಆಗಿ ನೀವು ಈ ನಮ್ಮ ಟ್ಯಾಕ್ಸ್ ದುಡ್ಡನ್ನ ತಿನ್ಕೋತಾ ಇದ್ದೀರಾ. ಈ ರೋಡನ್ನ ಈ ರೀತಿ ಇಟ್ಟಿದ್ದೀರಾ. ನಿಮ್ಮ ಮನೆ ಹತ್ರ ರೋಡ್ ಸರಿ ಇಲ್ರಿ. ಈ ರಾಜ್ಯದಲ್ಲಿ ಎಲ್ಲಾ ಕಡೆ ಗುಂಡಿ ಬಿದ್ದಿದೆ. ಕೂಡಲೇ ರೆಡಿ ಮಾಡಿಲ್ಲ ಅಂದ್ರೆ ಗ್ರೇಟರ್ ಬೆಂಗಳೂರು ಅಮಲ್ ಮಾಡಿ ಮತ್ತು ರೋಡ್ಗೆ ಟಾರ್ ಹಾಕಿ ಗುಂಡಿ ಮುಚ್ಚಿ ಜನರ ಜೀವ ಉಳಿಸಿ. ಇಲ್ಲ ಅಂದ್ರೆ ಗದ್ದಲ ಮೆರವಣಿಗೆ CM ಮನೆ ಹತ್ರ ಮಾಡ್ತೇವೆ, DCM ಮನೆ ಹತ್ರ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆ ಆದ್ರೆ ನಾವು ಬಿಡೋದಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.